ಹಾಯ್ ಫ್ರೆಂಡ್ಸ್, ನಾನು ನನ್ನ ತವರೂರು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು. ಇದೇ ನೋಡಿ ನನ್ನ ತವರ ಮನೆ. ಇವೆಲ್ಲ ನಮ್ಮ ಅಣ್ಣ ತಮ್ಮಂದಿರ ಮನೆಗಳು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪವ್ರ ಮನೆಗಳು ಇಲ್ಲೆಲ್ಲ ಇರೋದು. ಬಟ್ ನಾನು ಬಂದಿರೋ ಮನೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಬಂದಿರೋದು 3ನೇ ಅಣ್ಣನ ಮನೆ. ಈ ಮನೆಗೆ ಇಲ್ಲಿ 4 ಮನೆ ಇದ್ದಾವೆ. ಆ್ಯಕ್ಚುಲಿ ನಾವು ಅಣ್ಣ ತಮ್ಮನ ಮನೆಗಳೆಲ್ಲ 4 ಮನೆಗಳು. ಈ ಮನೆಗೆ ಬಂದಿದ್ದೀನಿ. ಮನೆ ಮುಂದೆನೇ ಬಾವಿ ಇರುತ್ತೆ, ಬಟ್ ಇದು ಈ ಥರ ಮುಚ್ಚಿದ್ದಾರೆ. ತುಂಬ ಚೆನ್ನಾಗಿರ್ತೈತೆ. ಆಗೆಲ್ಲ ಈಗೆಲ್ಲ ಅಷ್ಟೊಂದೇನು ಇದಿಲ್ಲ, ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಆದರೂ ಈ ಮನೆ ನೋಡೋಣ ಬನ್ನಿ. ಅಣ್ಣನ ಮನೆ ನಾನು ಬಂದಿರೋದು. ಇದು ಹಿಂಗೆ, ಇದು ಹಾಲು, ಎಂಟ್ರೆನ್ಸಲ್ಲೇ ಹಾಲು. ಇದು ಒಳ್ಳೆ ಟ್ರೈನ್ ಅಂತ ಹೆಸರಿಟ್ಟಿವಿ ನಾವು ಈ ಮನೆಗೆ. ಯಾಕೆಂದರೆ ಭಾಳನೇ ಉದ್ದ ಇದೆ ಈ ಮನೆ. ಅಗಲ ಕಮ್ಮಿ ಇದೆ, ಬಟ್ ಉದ್ದ ಜಾಸ್ತಿ ಇದೆ. ಇದೇ ಹಾಲ್ ನೋಡಿ. ಇದು ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪವ್ರ ಮನೆ. ಇದು ಅವರು ಸಿಟಿಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಅಣ್ಣ 3ನೇ ಅಣ್ಣ ಇದ್ದಾನೆ. ನಮ್ಮ ಸ್ವಂತ ಮನೆ, ಅಣ್ಣನ ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಅವರು ಹೆಚ್ಚು ಟಿ ವಿ ನೋಡೋಲ್ಲ, ಅದಕ್ಕೆ ಅದೇ ಡೂಮ್ ಟಿ ವಿನೇ ಇಟ್ಕೊಂಡಿದ್ದಾರೆ. ಅಣ್ಣ ಅದಕ್ಕೆ ಇಬ್ಬರೇ ಇರುತ್ತಾರಲ್ವ, ಅದಕ್ಕೆ. ಇದು ಬೋರು, ಹ್ಯಾಂಡ್ ಪಂಪ್ ಅಂತಾರಲ್ಲ ಅದು. ಆಮೇಲೆ ಇದು ಗುಂಡಿದೆ ನೋಡಿ. ಇದು ಚಟ್ನಿ ರುಬ್ತಾರೆ. ಊರ ಮಂದಿ ಎಲ್ಲ ಬಂದು ಇಲ್ಲೇ ಚಟ್ನಿ ರುಬ್ತಾರೆ, ಉಪ್ಪಿನಕಾಯಿ ಮುಂಚೆ ಚಟ್ನಿ. ಇದು ಹಾಲು, ಇದು ಒಂದು ಚಿಕ್ಕದ ಹಾಲು. ಆಮೇಲೆ ಇಲ್ಲಿದ್ದ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಅಜ್ಜಿ ತಾತ ಫೋಟೋ, ಇಲ್ಲ ಅಮ್ಮನ ಫೋಟೋ, ಇಲ್ಲಿ ನಮ್ಮ ಅತ್ತೆ ಅವ್ರ ಫೋಟೋ ಇದೆ. ಅಪ್ಪಾಜಿ ಫೋಟೋ ಇಲ್ಲಿಲ್ಲ, ಯಾಕಂದರೆ ಅಲ್ಲಿ ಚಿಕ್ಕ ಅಣ್ಣನ ಮನೇಲಿದೆ ಅಪ್ಪಾಜಿ ಫೋಟೋ. ಇವರು ಮಾಡಿಸಿದ್ದಾರೆ, ಬಟ್ ಕೊಟ್ಟಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಇದು ಎಂಟ್ರೆನ್ಸಲ್ಲೇ ಕಿಚನ್ ಇರುತ್ತೆ ನಮ್ಮದು. ಮೊದಲೆಲ್ಲ ಇದು ಹೊಗೆ ಕಿಂಡಿ ಅಂತ ಮಾಡಿರ್ತಾರೆ, ಅದೆಲ್ಲ ತೆಗೆದು ಆಮೇಲೆ ಇದು ಈ ಥರ ಮಾಡಿದ್ದಾರೆ. ಬಟ್ ಕಂಬದ ಮನೆ ಇವು ಮೊದಲೆಲ್ಲ. ಇದು ಸುಮಾರು 35 ವರ್ಷದ ಮನೆ. ಇದು ಹಳೆ ಮನೆಗಳಲ್ವ, ಕಂಬ ಇರಲೇಬೇಕಿತ್ತು ಆವಾಗ. ಇದು ನಮ್ಮ ಅತ್ತಿಗೆ ತುಂಬಾ ಚೆನ್ನಾಗಿ ಇಟ್ಕೊತಾರೆ ಮನೆಯೇ. ಭಾಳ ಕ್ಲೀನಾಗಿ ಇಟ್ಕೊತಾರೆ. ನಾನು ಹೇಗಿದೆ ಹಾಗೇ ತೋರಿಸಿದ್ದೇನೆ ಮನೆ. ಏನು ಹೋಮ್ ಟೂರ್ ಮಾಡ್ತೀನಿ ಅಂತೇಳಿ ನಾನು ಕ್ಲೀನ್ ಇಡಬೇಕಂತೇನಿಲ್ಲ. ಅವ್ರಿಗೆ ಡೈಲಿ ಹೀಗೆ ಇಟ್ಕೊಂಡಿರ್ತಾರೆ ಮನೆಯನ್ನು. ನಂಗಂತೂ ತುಂಬ ಇಷ್ಟ. ಬಟ್ ಇಲ್ಲಿಂದ ಮತ್ತೆ ಒಳಗಡೆ ಹೋಗ್ತೀವಿ. ಇದು ನಡ್ಲು ಕೋಣೆ ಅಂತೀವಿ. ನಡ್ಲು ಕೋಣೆ ಗೊತ್ತಿಲ್ಲ, ಮೊದಲೆಲ್ಲ ಹಿಂಗೆ ಅಂತಿದ್ವಿ. ಇವೆಲ್ಲ ಹಳೆ ಗೋಡೆಗಳಲ್ವ, ಫುಲ್ಲು ಪೇಂಟ್ ಕೊಡಿಸ್ತಾನೆ ಇರ್ತಾರೆ. ಮಳೆ ನೀರಿಗೆ ಅದು ಪೇಂಟ್ ಕಿತ್ತು ಬರ್ತಾನೆ ಇರುತ್ತೆ. ನಡ್ಲು ಕೋಣೆ ಇದು. ಅವಾಗೆಲ್ಲ ಎಳೆ ಬಂಡೆಗಳೇ ಜಾಸ್ತಿ ಅಲ್ವಾ, ಎಳೆ ಬಂಡೆ ಮನೆ ಇದು. ಆಮೇಲೆ ಮತ್ತೆ ಒಳಗಡೆ ಹೋಗೋಣ. ಇದು ಒಳಗಡೆ ಹೋದರೆ ನೋಡಿ, ಇದು ಇಂಡ್ಲು ಕೋಣೆ. ಇದಕ್ಕೆ ಹೆಸರೇ ಇಂಡ್ಲು ಕೋಣೆ. ಗೊತ್ತಿಲ್ಲ, ಹಂಗೆ ಅಂತಿದ್ವಿ. ನಾನು ಇದ್ದದ್ದೇ ಹೇಳ್ತಿದ್ದೀನಿ. ಇಂಡ್ಲು ಕೋಣೆ. ಗೋಡೆ ಎಲ್ಲ ನೋಡಿ ಹೆಂಗಾಗಿದೆ ಅಂದರೆ ನೀರು ಬಸಿತೈತೆ ಮಳೆ ಟೈಮಲ್ಲಿ. ಇದು ಇಂಡ್ಲು ಕೋಣೆ ಒಳಗಡೆ ದೇವ್ರ ಮನೆ. ಅವಾಗ ನಮ್ಮ ಮನೆ ಕಡೆ ಎಲ್ಲ ಸ್ವಲ್ಪ ನಿಂತ್ಕೊಂಡು ಪೂಜೆ ಮಾಡೋದು ಜಾಸ್ತಿ. ಇಲ್ಲಿ ನಮ್ಮ ಗಂಡನ ಮನೆಯಲ್ಲೆಲ್ಲ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಹಿಂಗೆ ಇಲ್ಲಿಂದ ಹೊರಗಡೆ ಹೋಗೋಣ. ಇಲ್ಲಿ ಹಾಲು, ಅಲ್ಲಿ ನಿಮ್ಮ ಕಕ್ಕಿ ಊಟಕ್ಕೆ ಕರೆಯಕ್ಕೆ ಬಂದಿದ್ದಾರೆ. ಹೋಗ್ಬೇಕಿತ್ತು, ಅದೇ ಬರ್ತೀನಿ ಅಂತೇಳಿ ಸುಮ್ಮನೆ ಒಂದು ಹೋಮ್ ಟೂರ್ ಮಾಡ್ತಿದ್ದೀನಿ ಕಕ್ಕಿ ಅಂತ ಹೇಳ್ಕೊತ ಮೇಲೆ ಹೊರಟಿದ್ದೀನಿ. ಆಮೇಲೆ ನಮ್ಮ ಅತ್ತಿಗೆ ಕೂಡ ಇದ್ದಾರೆ. ಯಾರೂ ಹಿಡಿಯೋಕ್ಕೆ ಬರೋಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಇದ್ರಲ್ಲಿ ನಾನು ಜಾಸ್ತಿ ಕಾಣಿಸಲ್ಲ, ಹೇಳಬೇಕು ಅಂದರೆ. ನೋಡಿ, ಅಲ್ಲಿ ಅತ್ತಿಗೆ ಅವರು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ಮ ಕಕ್ಕಿ ಪಕ್ಕಕ್ಕೆ. ಈಗ ಮೇಲೆ ಹೋಗೋಣ ಬನ್ನಿ. ಏನು ನಿಜ ಹೇಳ್ಬೇಕಂದ್ರೆ ನಾನು ಹೇಗಿದ್ದೇನೋ ಹಾಗೆ ತೋರಿಸ್ತಿದ್ದೇನೆ ಮನೆ. ಹಿಂಗೆ ಇದೆ ಇದು. ಇದು ಮೇಲೆಗಡೆ ಗುಡ ಕಟ್ಟಿಸಿ ಒಂದು 20 ವರ್ಷ ಆಗಿರ್ಬೋದು. ಕೆಳಗಡೆ, ಮೇಲೆಯಿಂದ ಕೆಳಗಡೆ ನೋಡಿದ್ರೆ ಈ ಥರ ಕಾಣುತ್ತೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ಸ್ವಲ್ಪ ಮಾತಾಡ್ತಾ ಇದ್ದೀನಿ, ಏನೂ ಅಂದ್ಕೋಬೇಡಿ. ಇದು ನಮ್ಮ ಚಿಕ್ಕಮ್ಮರೆಲ್ಲ ಅವ್ರ ಸಾಮಾನುಗಳೆಲ್ಲ ಇಟ್ಟೋಗಿದ್ದಾರೆ ಈ ಕಡೆ ಒಂದು ರೂಮಲ್ಲಿ. ಅದು ಓಪನ್ ಮಾಡ್ಬೋದು, ಬಟ್ ನಾ ಬೇಡ ಅಂತಂದೆ. ಎಲ್ಲ ಸಾಮಾನು ಇದಾವಲ್ಲ, ಎಕ್ಸ್ಟ್ರಾ ಸಾಮಾನು ಅಂತೇಳಿ. ಆಮೇಲೆ ಇಲ್ಲಿ ಹೋಗೋದು ಇದು ಬಂದುಬಿಟ್ಟು ಇದು ಒಂದು ರೂಮು, ಬೆಡ್ರೂಮ್ ಮಾಡಿದ್ದಾರೆ. ಅಣ್ಣ ಅತ್ತಿಗೆ ಇಬ್ಬರೇ ಇರೋರಲ್ವ, ಇದು ಇಷ್ಟೇ ಈ ಮನೆ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಕಷ್ಟನೇ ಆಗ್ತಾಯಿದೆ. ಅವ್ರ ಮಕ್ಕಳೆಲ್ಲ ಕಾಲೇಜ್ ಓದ್ತಾ ಇದ್ದಾರೆ, ಮಗಳು. ಇದು ಒಂದು ರೂಮ್ ಹೀಗಿದೆ ನೋಡಿ. ಈಗ ಹೊರಗೆ ಹೋಗಿ ಮೇಲೆ ಟೆರೆಸ್ ಮೇಲೆ ಹೋಗೋಣ ಬನ್ನಿ. ಫುಲ್ ಮೇಲೆ ಹೋಗಲ್ಲ, ನಾನು ಪಕ್ಕಕ್ಕೆ ಹೋಗ್ತೀನಿ ಟೆರೆಸ್ ಮೇಲೆ.
ಇಲ್ಲಿ ಮಳೆ ಭಾಳನೇ ಇರುತ್ತೆ ಅಲ್ವಾ, ಫುಲ್ಲು ಟೆರೆಸ್ ಎಲ್ಲ ಫುಲ್ ಪಾಚಿ ಕಟ್ಟಿರುತ್ತೆ. ಮಳೆಗಾಲದಲ್ಲಿ ನೋಡೋ ಹಾಗಿಲ್ಲ ಟೆರೆಸ್ ಆಗಿರುತ್ತೆ ನೋಡಿ. ಇಲ್ಲಿ ಹೇಗಿದೆ ಹೊಗೆ ಕಿಂಡಿ ಅಂತ ಹೇಳಿದ್ನಲ್ಲ, ಹಳ್ಳಿಗಳಲ್ಲೆಲ್ಲ ಹೊಗೆ ಕಿಂಡಿ ಆ ಥರ ಇರ್ತವೆ. ಎಲ್ಲ ಮನೆಗಳಿಗೂ ಹೊಗೆ ಕಿಂಡಿ ಇರುತ್ತೆ. ಬಟ್ ಅದು ಕೆಳಗಡೆ ಎಲ್ಲ ಆಲ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಬಟ್ ಹೊಗೆ ಕಿಂಡಿ ಹಾಗೆ ಬಿಟ್ಟಿರ್ತಾರೆ ಮೇಲೆ ನೋಡೋಕ್ಕೆ. ಅದೇನು ಅದೇ ನೋಡಿ ನನ್ನ ತವ್ರ ಮನೆ ಅಂದರೆ ನನ್ನ ಮದುವೆ ಆಗಿತ್ತು ಆ ಮನೆಯಲ್ಲಿ ಮದುವೆ ಆಗಿತ್ತು. ಅದೇ ಬನ್ನಿ ಮರ ಇದೆಯಲ್ಲ, ಅದೇ ನನ್ನ ತವ್ರ ಮನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪ್ಪಾಜಿ ಅಮ್ಮ ಅಲ್ಲೇ ಇದ್ದರು. ಅಣ್ಣ ತೀರ್ಕೊಂಡು ಹೋಗಿಂದ ಅಪ್ಪಾಜಿ ಅಮ್ಮ ಹೋಗಿಂದ ಅತ್ತಿಗೆ ಅವರು ಕೂಡ ಆ ಮನೇನ ಬಾಡಿಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವ್ರ ತವ್ರ ಮನೆಗೆ. ಆ್ಯಕ್ಚುಲಿ ನಾನು ಆ ಮನೆ ಟೂರ್ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಬಾಡಿಗೆ ಕೊಟ್ಟಿರ್ತೀವಲ್ಲ, ಅವರು ಅಂಗಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಅದು ಅಷ್ಟೊಂದು ಸರಿಗೆ ಅನ್ನಿಸ್ಲಿಲ್ಲ. ಬಟ್ ಪೂಜಾ ರೂಮಲ್ಲೇ ಈ ಮರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೆಳಗೆ ನೋಡಬೇಕಂದ್ರೆ. ಆ್ಯಕ್ಚುಲಿ ಈ ದಸರಾದಾಗ ಬನ್ನಿ ಮೂರೆ ಮುಡಿತಾರಲ್ವ, ಇದು ನೋಡಿ ನಾಳೆ ವಿಜಯದಶಮಿ ದಿನ ಫುಲ್ ಎಲ್ಲ ಮಕ್ಕಳೆಲ್ಲ ಇಲ್ಲೇ ಬಂದು ನಮ್ಮ ಬನ್ನಿ ಗಿಡ ಮರನ ಬನ್ನಿ ಹರ್ಕೊಂಡು ಹೋಗ್ತಾರೆ. ನೋಡಿ ಹೀಗಿದೆ ನಮ್ಮೂರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ತುಂಬ ಇಷ್ಟ ನಮ್ಮೂರು ಅಂದರೆ. ಬಂದಿದ್ದೀನಿ ಮೊದಲೆಲ್ಲ 12 ವರ್ಷಕ್ಕೆ ಜಾತ್ರೆಗೆ ಬಂದಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ನನ್ನ ತವ್ರ ಮನೆ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗ್ತೈತೆ. ನಮ್ಮ ಊರೂ ತುಂಬ ಚೆನ್ನಾಗಿದೆ. ನಮ್ಮ ಇಲ್ಲಿ ಜನ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ, ಭಾಳ ವರ್ಷ ಆಗಿಂದ ಬಂದಿದ್ನೆಲ್ಲ ಜಾತ್ರೆ ದಿನ ಅಂತೂ ಫುಲ್ಲು ಖುಷಿಯಾಗಿ ಮಾತಾಡಿಸ್ತಾ ಇದ್ರು. ಇದು ಒಂದಿನ ಮುಂಚೆನೇ ಹೋಗಿದ್ನೆಲ್ಲ, ಆವಾಗ ತೆಗೆದಿದ್ದು ವಿಡಿಯೋ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಳೆ ಮನೆಯೇ ಹೇಳಿದ್ರೆ ಆದರೆ ಈಗೆಲ್ಲ ಹೊಸ ಮನೆ ಕಟ್ಸ್ಕೊಂಡಿದ್ದಾರೆ ಅಣ್ಣಂದರು. ಬಟ್ ಆ ಮನೆಗಳೆಲ್ಲ ನಾನು ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಬಂದರೆ ಹೋಮ್ ಟೂರ್ ಮಾಡ್ತೀನಿ. ಈಗ ಸದ್ಯಕ್ಕೆ 3ನೇ ಅಣ್ಣನ ಮನೆಗೆ ಬಂದಿದ್ದೆ ಅನ್ನೋ ಕಾರಣಕ್ಕೆ ನಾನು ಇದೇ ಹೋಮ್ ಟೂರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಾ ಅಂತ. ಇಷ್ಟ ಆದರೆ ಲೈಕ್ ಕೊಡಿ. ಓಕೆ.